ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆವರೇಜ್ ಪೀರಿಯಡ್ ಮೆಥಡಲ್ಲಿ ಒಂದೆರಡು ಲೆಕ್ಕ ಹೇಳ್ಕೊಟ್ಟಿದ್ದೆ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಕಡೆಯದಾಗಿ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ನೋಡಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಅಜಯ್ ಅಟ್ 10% ಪರ್ ಆನಮ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 10% ಕೊಟ್ಟಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31/3/2025. ಇಲ್ಲಿ ಇಯರ್ ಯಾವಾಗ ಎಂಡ್ ಆಗ್ತಾ ಇದೆ? 31 ಮಾರ್ಚ್ 2025 ಅಲ್ಲಿ ಎಂಡ್ ಆಗ್ತಾ ಇದೆ. ಬೈ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಇದಕ್ಕೆ ಇನ್ನೊಂದು ಹೆಸರು ಏನಿದೆ? ಆವರೇಜ್ ಪೀರಿಯಡ್ ಮೆಥಡ್. ಇಫ್ ಹಿ ವಿಡ್ರೂ ₹1000 ಪರ್ ಮಂತ್. ಸೊ ಇಲ್ಲಿ ಅಜಯ್ ಅನ್ನೋ ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾನೆ? ಪ್ರತಿ ತಿಂಗಳು 1,000 ಅಮೌಂಟ್ ಅನ್ನ ವಿಡ್ರಾ ಮಾಡ್ತಾ ಇದ್ದಾನೆ. ಯಾವಾಗ ವಿಡ್ರಾ ಮಾಡ್ತಾ ಇದ್ದಾನೆ? ಆಪ್ಷನ್ 1, ಇನ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್. ಅಂದ್ರೆ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಡೇಟ್ ಅಲ್ಲಿ 1,000 ವಿಡ್ರಾ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ 2, ಇನ್ ದ ಮಿಡಲ್ ಆಫ್ ಈಚ್ ಮಂತ್. ಪ್ರತಿ ತಿಂಗಳ ಮಧ್ಯದಲ್ಲಿ ಏನಾದರೂ 1,000 ವಿಡ್ರಾ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇ ಆಪ್ಷನ್, ಅಜಯ್ ಏನಾದರೂ ಅಟ್ ದ ಎಂಡ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಕೊನೆಯಲ್ಲಿ ಏನಾದರೂ ವಿಡ್ರಾ ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಇಲ್ಲಿ 3 ಆಪ್ಷನ್ದು ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬನ್ನಿ ಇದಕ್ಕೆ ಸೊಲ್ಯೂಷನ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಮೊದಲನೆಯದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಬೈ 12. ಸೊ ಇದು ಫಾರ್ಮುಲಾ ಆಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಏನು? ಇನ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್. ಅಜಯ್ ಏನಾದರೂ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಫಾರ್ಮುಲಾ ಏನಿದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್. ಸೊ ಎಷ್ಟು ವಿಡ್ರಾ ಮಾಡ್ತಾ ಇದ್ದಾನೆ ಅಜಯ್? 1,000. 1,000 ಇಂಟು 12 ತಿಂಗಳು ಏನಾಗುತ್ತೆ? 12,000 ಆಗುತ್ತೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ, ಇಲ್ಲಿ 10% ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್. ಇಂಟು ರೇಟ್ ಎಷ್ಟಿದೆ? 10%. ಇಂಟು ಆವರೇಜ್ ಪೀರಿಯಡ್. ಆವರೇಜ್ ಪೀರಿಯಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀವಿ. ಸೊ ಬಿಗಿನಿಂಗ್ ಅಲ್ಲಿ ವಿಡ್ರಾ ಮಾಡಿದ್ರೆ ಆವರೇಜ್ ಪೀರಿಯಡ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು? ಸ್ಟಾರ್ಟಿಂಗ್ ಡ್ರಾಯಿಂಗ್ ಡೇಟ್ ಮತ್ತೆ ಎಂಡಿಂಗ್ ಡ್ರಾಯಿಂಗ್ ಡೇಟ್ ನಮಗೆ ಗೊತ್ತಿರಬೇಕು. ಇಲ್ಲಿ ಸ್ಟಾರ್ಟಿಂಗ್ ಡ್ರಾಯಿಂಗ್ ಡೇಟ್ ಏನಾಗುತ್ತೆ ನೋಡಿ. ಅಜಯ್ ಏನ್ ಮಾಡಿದ್ದಾನೆ? ಬಿಗಿನಿಂಗ್ ಅಲ್ಲಿ ಡ್ರಾ ಮಾಡ್ತಾ ಇದೀನಲ್ವಾ. ಮೊದಲನೇ ಮಂತ್ ಯಾವುದು? ಏಪ್ರಿಲ್. ಸೊ ಏಪ್ರಿಲ್ 1ರಂದು ಡ್ರಾ ಮಾಡಿರ್ತಾನೆ. ಮತ್ತೆ ಲಾಸ್ಟ್ ಡ್ರಾಯಿಂಗ್ ಡೇಟ್ ಏನಾಗಿರುತ್ತೆ? ಕಡೆಯ ತಿಂಗಳ ಮೊದಲನೇ ದಿನ. ಕಡೆಯ ಮಂತ್ ಯಾವುದು? ಮಾರ್ಚ್. ಮಾರ್ಚ್ 1ನೇ ತಾರೀಕು ಡ್ರಾ ಮಾಡಿರ್ತಾನೆ. ಸೊ ಇಲ್ಲಿ ಮೊದಲನೇ ಡ್ರಾಯಿಂಗ್ ಡೇಟ್ ಇಂದ 31 ಮಾರ್ಚ್ಗೆ ಎಷ್ಟು ತಿಂಗಳು ಬರುತ್ತೆ? ಕೌಂಟ್ ಮಾಡಿದ್ರೆ 12 ತಿಂಗಳು ಬರುತ್ತೆ. ಮಾರ್ಚ್ 1ರಿಂದ ಮಾರ್ಚ್ 31ಗೆ 1 ಮಂತ್ ಬರುತ್ತೆ. ಇದು ಲಾಂಗೆಸ್ಟ್ ಪೀರಿಯಡ್, ಇದು ಶಾರ್ಟೆಸ್ಟ್ ಪೀರಿಯಡ್. ಸೊ ಈಗ ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಆವರೇಜ್ ಪೀರಿಯಡ್ ಏನಾಗುತ್ತೆ? ಲಾಂಗೆಸ್ಟ್ ಪೀರಿಯಡ್ 12 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ 1 ಡಿವೈಡೆಡ್ ಬೈ 2. ಸೊ ಇಲ್ಲಿ ಏನಾಗುತ್ತೆ? 13/2. 13/2 ಅಂದರೆ 6.5. ಸೊ ಇಲ್ಲಿ ಏನಾಗುತ್ತೆ? 10% ಅಂದರೆ ಆವರೇಜ್ ಪೀರಿಯಡ್ 6.5 ಡಿವೈಡೆಡ್ ಬೈ 12. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನಾಗುತ್ತೆ? ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 650 ಬರುತ್ತೆ. ಇದು ಮೊದಲನೆಯ ಆಪ್ಷನ್. ಮತ್ತೆ ಎರಡನೇ ಆಪ್ಷನ್ಗೆ ಆನ್ಸರ್ ಏನು? ಎರಡನೇ ಆಪ್ಷನ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್. ಸೊ ಮಿಡ್ಲಲ್ಲಿ ಡ್ರಾ ಮಾಡಿದ್ದಾನೆ ಅಂದರೆ ಏಪ್ರಿಲ್ 15, ಮೇ 15, ಜೂನ್ 15, ಈ ಥರ ಪ್ರತಿ ತಿಂಗಳು 15ನೇ ತಾರೀಕು ಡ್ರಾ ಮಾಡಿದ್ದಾನೆ. ಸೊ ಟೋಟಲ್ 12 ತಿಂಗಳಿಗೆ 12,000 ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% ಇದೆ. ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಮಿಡಲ್ ಅಲ್ಲಿ ಡ್ರಾ ಮಾಡಿದ್ದಾನಲ್ವಾ. ಸೊ ಇಲ್ಲಿ ಡ್ರಾಯಿಂಗ್ ಡೇಟ್ ಬರ್ದಿದ್ದೀನಿ. ಅಂದ್ರೆ ಮೊದಲನೇ ಡ್ರಾಯಿಂಗ್ ಡೇಟ್ ಯಾವಾಗ ಆಗಿರುತ್ತೆ? 15 ಏಪ್ರಿಲ್ ಆಗಿರುತ್ತೆ. ಲಾಸ್ಟ್ ಡ್ರಾಯಿಂಗ್ ಡೇಟ್ ಯಾವಾಗ ಆಗಿರುತ್ತೆ? 15 ಮೇ ಆಗಿರುತ್ತೆ. 15 ಏಪ್ರಿಲ್ ಇಂದ 31 ಮಾರ್ಚ್ಗೆ ಎಷ್ಟು ತಿಂಗಳು ಬರುತ್ತೆ ಅಂದ್ರೆ
11.5 ಬರುತ್ತೆ. 11.5 ಯಾವ ತರ ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, 15 ಏಪ್ರಿಲಿಂದ 15 ಮೇಗೆ ಒಂದು ತಿಂಗಳಾಗುತ್ತೆ. 15 ಮೇಯಿಂದ 15 ಜೂನ್ಗೆ ಒಂದು ತಿಂಗಳು. 15 ಜೂನಿಂದ 15 ಜುಲೈ 1 ಮಂತು. 15 ಜುಲೈಯಿಂದ 15 ಆಗಸ್ಟ್ 1 ಮಂತು. ಆಗಸ್ಟ್ ಇಂದ ಸೆಪ್ಟೆಂಬರ್, ಸೆಪ್ಟೆಂಬರ್ ಇಂದ ಅಕ್ಟೋಬರ್, ಅಕ್ಟೋಬರ್ ಇಂದ ನವೆಂಬರ್, ನವೆಂಬರ್ ಇಂದ ಡಿಸೆಂಬರ್, ಡಿಸೆಂಬರ್ ಇಂದ ಜನವರಿ 15, ಜನವರಿ 15 ಇಂದ ಫೆಬ್ರವರಿ 15, ಫೆಬ್ರವರಿ 15 ಇಂದ ಮಾರ್ಚ್ 15ಕ್ಕೆ ಒಂದು ತಿಂಗಳಾಗುತ್ತೆ. ನಮಗೆ ಬೇಕಾಗಿರೋದು 31 ಮಾರ್ಚ್ ವರೆಗೂ. ಸೊ 15 ಮಾರ್ಚ್ ಇಂದ 31 ಮಾರ್ಚ್ಗೆ, 15th ಮಾರ್ಚ್ ಇಂದ 31 ಮಾರ್ಚ್ಗೆ 15 ಡೇಸ್ ಅಥವಾ 16 ಡೇಸ್ ಅಂದ್ರೆ ಅರ್ಧ ತಿಂಗಳಾಗುತ್ತೆ. ಸೊ ಈಗ 15 ಏಪ್ರಿಲ್ ಇಂದ 31 ಮಾರ್ಚ್ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 11.5 ಆಗುತ್ತೆ. ಅಂದ್ರೆ 15 ಮಾರ್ಚ್ ಇಂದ 31 ಮಾರ್ಚ್ಗೆ ಎಷ್ಟು ತಿಂಗಳು? 11ವರೆ ತಿಂಗಳಾಗುತ್ತೆ. ಸೊ ಮತ್ತೆ ಲಾಸ್ಟ್ ಡ್ರಾಯಿಂಗ್ ಡೇಟ್ 15 ಮಾರ್ಚ್ ಆಗಿರುತ್ತೆ. ಕಡೆಯ ತಿಂಗಳ 15ನೇ ತಾರೀಕು ಡ್ರಾ ಮಾಡಿರ್ತಾರೆ. ಸೊ ಈಗ 15 ಮಾರ್ಚ್ ಇಂದ 31 ಮಾರ್ಚ್ಗೆ ಎಷ್ಟು? ಅರ್ಧ ತಿಂಗಳಾಗುತ್ತೆ. ಅಂದ್ರೆ ಲಾಸ್ಟ್ ಡ್ರಾಯಿಂಗ್ ಡೇಟ್ ಏನಾಗಿರುತ್ತೆ? 0.5 ಆಗಿರುತ್ತೆ. ಅಂದ್ರೆ ಲಾಂಗೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್. ಸೊ ಈಗ ಎರಡನೇ ಆಪ್ಷನ್ದು ಆವರೇಜ್ ಪೀರಿಯಡ್ ಏನಾಗುತ್ತೆ? ಎರಡನೇ ಆಪ್ಷನ್ದು ಲಾಂಗೆಸ್ಟ್ ಪೀರಿಯಡ್ ಎಷ್ಟು? 11.5 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟು? 0.5 ಡಿವೈಡೆಡ್ ಬೈ 2. ಸೊ 11.5 ಪ್ಲಸ್ 0.5 12/2 ಅಂದರೆ 6 ಆಗುತ್ತೆ. ಸೊ ಈಗ ಏನಾಗುತ್ತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ 12,000 ಇಂಟು 10% ಇಂಟು 6/12. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 600 ಬರುತ್ತೆ. ಇದು ಎರಡನೇ ಆಪ್ಷನ್ಗೆ ಉತ್ತರ. ಸೊ ಪಾರ್ಟ್ನರ್ ಏನಾದ್ರು ಮಿಡಲ್ ಅಲ್ಲಿ ಡ್ರಾ ಮಾಡಿದ್ರೆ ಅವನಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ? 600 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಮೂರನೇ ಆಪ್ಷನ್ ಏನು? ಎಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ ಎಷ್ಟಾಗುತ್ತೆ? 12 ತಿಂಗಳು. 1,000 ಇಂಟು 12 ತಿಂಗಳು 12,000 ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 10%. ಆವ್ರೇಜ್ ಪೀರಿಯಡ್ ನೋಡೋಣ. ಆವ್ರೇಜ್ ಪೀರಿಯಡ್, ಸೊ ಇವನು ಯಾವಾಗ ಡ್ರಾ ಮಾಡ್ತಾನೆ? ಎಂಡ್ ಅಲ್ಲಿ ಡ್ರಾ ಮಾಡ್ತಾನೆ. ಎಂಡ್ ಅಲ್ಲಿ ಅಂದ್ರೆ ಮೊದಲನೇ ಡ್ರಾಯಿಂಗ್ ಡೇಟ್ ಏನಾಗಿರುತ್ತೆ ನೋಡಿ? ಆಪ್ಷನ್ 3 ಮೊದಲನೇ ಡ್ರಾಯಿಂಗ್ ಡೇಟ್ ಏನಾಗಿರುತ್ತೆ? 30th ಏಪ್ರಿಲ್ ಆಗಿರುತ್ತೆ. ಲಾಸ್ಟ್ ಡ್ರಾಯಿಂಗ್ ಡೇಟ್ ಏನಾಗಿರುತ್ತೆ? ಕಡೆಯ ತಿಂಗಳು, ಕಡೆಯ ದಿನ. ಸೊ ಏಪ್ರಿಲ್ 30 ಇಂದ ಮಾರ್ಚ್ 31ಗೆ 11 ಮಂತ್ ಬರುತ್ತೆ. ಏಪ್ರಿಲ್ ಬಿಟ್ಕೊಂಡು ಮಾಡಿದ್ರೆ 11 ಮಂತ್. ಸೊ ಏಪ್ರಿಲ್ 30th ಇಂದ ಮಾರ್ಚ್ 31ಗೆ 11 ಮಂತ್ ಬರುತ್ತೆ. 31 ಮಾರ್ಚ್ ಇಂದ 31 ಮಾರ್ಚ್ಗೆ 0 ಮಂತ್ ಬರುತ್ತೆ. ಇದು ಲಾಂಗೆಸ್ಟ್ ಪೀರಿಯಡ್, ಇದು ಶಾರ್ಟೆಸ್ಟ್ ಪೀರಿಯಡ್. ಸೊ ಈಗ ನೋಡಿ, ಮೂರನೇ ಆಪ್ಷನ್ ಅಲ್ಲಿ ಆವರೇಜ್ ಪೀರಿಯಡ್ ಏನಾಗುತ್ತೆ? ಲಾಂಗೆಸ್ಟ್ ಪೀರಿಯಡ್ 11 ಮಂತ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ 0 ಮಂತ್ ಡಿವೈಡೆಡ್ ಬೈ 2. 11/2 ಅಂದ್ರೆ 5.5 ಆಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನಾಗುತ್ತೆ? 5.5 ಡಿವೈಡೆಡ್ ಬೈ 12. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನಾಗುತ್ತೆ? 550 ಬರುತ್ತೆ. ಸೊ ಇದಿಷ್ಟು ಲಾಸ್ಟ್ ಕ್ವಶನ್ಗೆ ಉತ್ತರ. ಸೊ ಇದೇ ತರ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕಳಿಸ್ತೀನಿ. ಸೊ ಅದನ್ನು ಸಾಲ್ವ್ ಮಾಡಿ ಸೊ ಈ ಉತ್ತರವನ್ನು ಬರ್ಕೊಳ್ಳಿ.